ಕೇವಲ 135 ರೂಪಾಯಿಗೆ ಈ 3 ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ರಿಯಾಲಿಟಿನಲ್ಲಿ ನಿಜಕ್ಕೂ ಯೂಸ್ಫುಲ್ ಆಗುತ್ತಾ ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ ನಾನು ತರಿಸಿದ್ದೀನಿ. ರಿಯಾಲಿಟಿ ಕೂಡ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಒಂದು ಸ್ಪ್ರೇ ಮಾಡೋದಕ್ಕೆ ಒಂದು ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇದನ್ನು ಅಟ್ಯಾಚ್ ಮಾಡೋಣ. ಪೈಪ್ ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಟಚ್ ಮಾಡಿ ಹಾಗೇನೆ ಇದನ್ನು ಸ್ಪ್ರೇ ಬಾಟ್ಲ್ ಒಳಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಆಮೇಲೆ ಮಾಡೋಣ ಅದನ್ನೆಲ್ಲ. ಮೇನಾಗಿ ಏನೆಲ್ಲ ಕೊಟ್ಟಿದ್ದಾರೆ ನೋಡೋದಾದ್ರೆ ಕಾರ್ ಸ್ಕ್ರಾಚ್ ರಿಮೂವಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನನ್ನ ಹತ್ರ ಕಾರ್ ಅಂತೂ ಇಲ್ಲ, ಬೈಕ್ ಇದೆ. ಸೊ ಅದಕ್ಕೆ ಚೆಕ್ ಮಾಡಿ ನೋಡೋಣ ಆಯ್ತಾ, ಪಕ್ಕದಲ್ಲಿರಲಿ. ಆಮೇಲೆ ಇದೇನಿದು ಆಲ್ ಇನ್ ಒನ್ ಲಿಕ್ವಿಡ್ ಪಾಲಿಶ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಕ್ವಾಲಿಟಿ ಕೂಡ ಚೆಕ್ ಮಾಡೋಣ. ಇದ್ರ ಜೊತೆಗೆ ಮತ್ತೇನು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಓಕೆ, ಕಾರ್ ವಾಶ್ ಶಾಂಪೂ. ಸೊ ಇದರಿಂದನೇ ಬೈಕ್ ಅಥವಾ ಸ್ಕೂಟಿನ ವಾಶ್ ಮಾಡಿ ಕೂಡ ನೋಡೋಣ. ಸೊ 3 ಪ್ರಾಡಕ್ಟ್ ಬಂದಿದೆ 135 ರೂಪಾಯಿಗೆ. ಒಳ್ಳೆ ಡೀಲ್ ಆಗಬಹುದಾ ಚೆಕ್ ಮಾಡಿ ನೋಡೋಣ. ನಾನು ಇದನ್ನಂತೂ ಮೊದಲೇ ಚೆಕ್ ಮಾಡಿದ್ದೀನಿ, ಒಳ್ಳೆ ಕ್ವಾಲಿಟಿ ಇದೆ, ಹಾಗೇನೆ ತುಂಬಾ ಎಫೆಕ್ಟಿವ್ ಆಗಿ ಕೂಡ ವರ್ಕ್ ಆಗುತ್ತೆ. ಬಟ್ ಸ್ಟಿಲ್ ಇನ್ನೊಂದ್ಸಲ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತೀನಿ. 3 ಪ್ರಾಡಕ್ಟನ್ನು 1 by 1 ಚೆಕ್ ಮಾಡ್ತಾ ಹೋಗೋಣ, ಯಾವುದು ಎಷ್ಟು ಎಫೆಕ್ಟಿವ್ ಆಗಿದೆ. ಡೈರೆಕ್ಟ್ ಆಗಿ ಇದನ್ನ ರಿಯಾಲಿಟಿ ಚೆಕ್ ಮಾಡಿನೇ ಅಲ್ಲೇನೆ ಮಾತಾಡೋಣ, ಬನ್ನಿ. ಓಕೆ, ಇವಾಗ ಮೊದಲನೇದಾಗಿ ಆಲ್ ಇನ್ ಒನ್ ಲಿಕ್ವಿಡ್ ಪಾಲಿಶ್ ಅನ್ನು ಟೆಸ್ಟ್ ಮಾಡೋಣ. ಇದಕ್ಕೋಸ್ಕರ ಈ ಒಂದು ಸ್ಕೂಟಿಯ ಡ್ಯಾಶ್ ಬೋರ್ಡ್ ಪರ್ಫೆಕ್ಟ್ ಆಗಿದೆ, ನೋಡ್ತಾ ಇರಬಹುದು ಯಾವ ರೇಂಜಿಗೆ ವೈಟ್ ಕಲರ್ ಆಗಿಬಿಟ್ಟಿದೆ ಅಂತ. ಸೊ ಲಿಕ್ವಿಡ್ ಪಾಲಿಶ್ ಅನ್ನ ಇವಾಗ ಟೆಸ್ಟ್ ಮಾಡೋಣ. ಒಂದು ಸ್ಪಾಂಜಿಗೆ ಇದನ್ನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹಾಕಿದ್ದೀನಿ, ನೋಡೋಣ ವರ್ಕ್ ಆಗತ್ತಾ ಏನು ಕತೆ ಅಂತ. ನಿಧಾನಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡ್ತಾ ಇದ್ದ ಹಾಗೇನೆ ನೋಡ್ತಾ ಇರಬಹುದು. ಸದ್ಯಕ್ಕಂತೂ ಕಲರ್ ಬರ್ತಾ ಇದೆ, ಬಟ್ ನಿಮ್ಗೆ ಗೊತ್ತೇ ಇದೆ, ನೋಡ್ತಾ ಇರಬಹುದು ಡರ್ಟ್ ಕೂಡ ಹೋಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ ಏನಪ್ಪಾ ಅಂತಂದ್ರೆ ನೀರು ಹಾಕೊಂಡು ವಾಶ್ ಮಾಡಿದ್ರು ಕೂಡ ಈ ರೀತಿ ಕಲರ್ ಬರುತ್ತೆ, ಬಟ್ ಡರ್ಟ್ ಹೋಗಲ್ಲ. ಬಟ್ ಇಲ್ಲಿ ನೋಡಿ ನೀವು ಎಷ್ಟೊಂದು ಡರ್ಟ್ ಹೋಗ್ತಾ ಇದೆ ಅಂತ ಹೇಳಿ, ಆಲ್ಮೋಸ್ಟ್ ಸ್ಪಾಂಜ್ ಬ್ಲ್ಯಾಕ್ ಆಗ್ತಾ ಬಂದಿದೆ. ಸೊ ಹೀಗಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ನಾನೇನು ಮಾಡ್ತಾ ಇದ್ದೀನಿ, ಇಷ್ಟೇ ಪಾರ್ಟಲ್ಲಿ ಮಾತ್ರನೇ ಇದನ್ನು ಬಡ್ದಿದ್ದೀನಿ ಅಥವಾ ಹಚ್ಚಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಮಿಡಲಲ್ಲಿ ಮಾತ್ರನೇ. ಸೊ ಇದೊಂದು ಸ್ವಲ್ಪ ಹೊತ್ತು ಬಿಡೋಣ, ಅಲ್ಲಿ ತನಕ ಸ್ಕ್ರಾಚ್ ರಿಮೂವಲ್ ಏನಿದೆ ಅದನ್ನು ಟೆಸ್ಟ್ ಮಾಡ್ಕೊಂಡು ಬರೋಣ, ಬನ್ನಿ. ಸೊ ಇದರಲ್ಲಿ ನೋಡ್ತಾ ಇರಬಹುದು ಟೆಸ್ಟ್ ಮಾಡೋದಕ್ಕೆ ಇನ್ನೊಂದು ಆಪ್ಷನ್ ಕೂಡ ನಮಗೆ ಇದೇ ಸ್ಕೂಟಿನಲ್ಲಿ ಸಿಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಕ್ರ್ಯಾಚಸ್ ಆಗಿದ್ದಾವೆ. ಸೊ ಸ್ವಲ್ಪ ಅಪ್ಲೈ ಮಾಡಿ ಈ ಸ್ಪಾಂಜಿಂದ ಒಂದು ಸ್ವಲ್ಪ ಹೊತ್ತು ರಬ್ ಮಾಡ್ತಾ ಇದ್ದೀನಿ. ಸೊ ರಬ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕೂಡ ಹಾಗೆಯೇ ಟೆಸ್ಟ್ ಮಾಡ್ಲಿಕ್ಕೆ ಬಿಡೋಣ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ಇಷ್ಟೆಲ್ಲ ಒಂದ್ಸಲ ರಬ್ ಮಾಡಿ ಆದಮೇಲೆ ಇನ್ನೊಂದು ಸ್ವಲ್ಪ ಕ್ರೀಮನ್ನು ಹಚ್ಚಿ ಎಲ್ಲ ಕಡೆನೂ ಕೂಡ ಇದನ್ನು ಸ್ಪ್ರೆಡ್ ಮಾಡಿ ಹಾಗೆಯೇ ಬಿಡಬೇಕು, ಆವಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಇನ್ನೂ ಸ್ವಲ್ಪ ಕ್ರೀಮನ್ನು ಎಲ್ಲ ಕಡೆ ಈ ರೀತಿಯಾಗಿ ಕೈಯಿಂದ ಸ್ಪ್ರೆಡ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಇವಾಗ ಲಿಕ್ವಿಡ್ ಪಾಲಿಶ್ ಮತ್ತು ಈ ಸ್ಕ್ರ್ಯಾಚ್ ರಿಮೂವಲ್ ಕ್ರೀಮ್ ಎರಡನ್ನು ಕೂಡ ಟೆಸ್ಟ್ ಮಾಡೋದಕ್ಕೆ ಮೊದಲನೇ ಹಂತ ಕಂಪ್ಲೀಟ್ ಆದ ರೀತಿನಲ್ಲಿ ಆಯಿತು. ನೋಡೋಣ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ, ಆಯಿತಾ. ಇವಾಗ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಅಲ್ಲೇ ತನಕ ಇದರಲ್ಲೇನೆ ಸಿಗ್ತಾ ಇರುವಂತಹ ಮತ್ತೊಂದು ಪ್ರಾಡಕ್ಟ್ ಇದೆಯಲ್ವಾ, ಕಾರನ್ನು ವಾಶ್ ಮಾಡೋದಕ್ಕೆ. ಸೊ ಅದನ್ನು ನಾವು ಇಲ್ಲಿ ಸ್ಕೂಟಿ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಸ್ಕೂಟಿ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಸೊ ವಾಶ್ ಮಾಡೋದಕ್ಕೆ ಪರ್ಫೆಕ್ಟ್ ಟೈಮ್. ಕಾರ್ ವಾಶ್ ಶಾಂಪೂ ಕೈನಲ್ಲಿದೆ. ಸೊ ಕಾರ್ ಅಂತೂ ಇಲ್ಲ, ಸೊ ಹೀಗಾಗಿ ಸ್ಕೂಟಿನೇ ವಾಶ್ ಮಾಡೋಣ. 20 ml ಹಾಕಿದ್ರೆ ಸಾಕು 3 ಲೀಟರ್ ನೀರಿಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಪ್ಲೈ ಮಾಡೋಣ ಆಯಿತಾ. ಸೊ ಸ್ವಲ್ಪ ನೀರನ್ನು ತಗೊಳ್ಳೋಣ, 3 ಲೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ಒಂದು 20 ml ಆಗುವಷ್ಟು ಈ ಲಿಕ್ವಿಡನ್ನು ಕೂಡ ಹಾಕೋಣ. ಶಾಂಪೂ ಅಂತ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ಹಾಗೆಯೇ ಒಂದು ಸಲ ನೀರನ್ನು ಎತ್ತಿ ಇಲ್ಲಿ ಹಾಕ್ತಾ ಇದ್ದಾಗನೇ ಆಲ್ರೆಡಿ ಫೋಮ್ ಪ್ರೊಡ್ಯೂಸ್ ಆಗಲಿಕ್ಕೆ ಶುರುವಾಗಿದೆ, ನೊರೆ ಬರಲಿಕ್ಕೆ ಶುರುವಾಗಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಯಾವುದಕ್ಕೂ ನಮ್ಮ ಸೇಫ್ಟಿಗೋಸ್ಕರ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಟ್ರೈ ಮಾಡೋಣ, ಬನ್ನಿ. ಕಾರನ್ನು ವಾಶ್ ಮಾಡಲಿಕ್ಕಂತೂ ಆಗಲ್ಲ, ಸ್ಕೂಟಿನೇ ವಾಶ್ ಮಾಡೋಣ. ಚೆಕ್ ಮಾಡೋಣ ಆಯಿತಾ ಕ್ವಾಲಿಟಿ ಹೆಂಗಿದೆ ಅಂತ. ಫೋಮ್ ಎಲ್ಲ ಚೆನ್ನಾಗೇ ಪ್ರೊಡ್ಯೂಸ್ ಆಗಿದೆ, ನೋಡ್ತಾ ಇರಬಹುದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ವಾಷಿಂಗ್ ಮಾಡಿರುವಂತಹ ಒಂದು ಸ್ಥಿತಿನಲ್ಲಿದೆ. ನೀರಿನ್ನೂ ಹಾಕಿಲ್ಲ, ಬಟ್ ಫೋಮನ್ನೆಲ್ಲ ಎಲ್ಲ ಕಡೆ ವಾಶ್ ಮಾಡಿದ್ದೀನಿ ಹಾಕಿ. ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕಿದಾಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ಹಾಗೆಯೇ ಇವಾಗ ಸ್ಕ್ರಾಚ್ ರಿಮೂವಲ್ ಕ್ರೀಮ್ ಈ ಒಂದು ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡ್ತಾ ಇರಬಹುದು ಒಳ್ಳೆ ರಿಸಲ್ಟ್. ಆ್ಯಕ್ಚುಲಿ ಇದು ಬಿಫೋರ್ ಹೆಂಗಿತ್ತು, ಇವಾಗ ಆಫ್ಟರ್ ಹೆಂಗಾಗಿದೆ ಅನ್ನೋದನ್ನು ನೀವೇ ನೋಡ್ತಾ ಇರಬಹುದು. ಏನು ಎಲ್ಲ ಸ್ಕ್ರ್ಯಾಚ್ ಹೋಗದೇ ಇರಬಹುದು, ಮೈನರ್ ಸ್ಕ್ರ್ಯಾಚ್ ಎಲ್ಲ ಆಲ್ಮೋಸ್ಟ್ ಹೋದ ರೀತಿನಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ಒಂದು ಪ್ರಾಡಕ್ಟ್ ಕೂಡ ಚೆನ್ನಾಗೇ ವರ್ಕ್ ಆಗಿದೆ, ಲಿಕ್ವಿಡ್ ಪಾಲಿಶ್ ಕೂಡ. ಸೊ ವರ್ತ್ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ಬೈ ಮಾಡಿ.